ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡ್ತಾ ಇದ್ದಾರೆ. ಮಂಡಲ್ ಕಮಿಷನ್ ವರದಿಯನ್ನ ಜಾರಿಗೆ ಕೊಡಬೇಕು. ಅವ್ರಿಗೂ ಕೂಡ ಶಿಕ್ಷಣದಲ್ಲಿ, ಆರೋಗ್ಯ, ಅಧಿಕಾರದಲ್ಲಿ, ಸಂಪತ್ತಿನಲ್ಲಿ ಪಾಲು ಸಿಗಬೇಕು. ಕೆಲವ್ರ ಕೈನಲ್ಲಿ ಅಧಿಕಾರ ಇರಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಅದು ಶೋಷಿತ ವರ್ಗದವರಿಗೆ ಮಾರಕ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಬಲಾಢ್ಯರ ಕೈನಲ್ಲಿ ಅಧಿಕಾರ ಇರಬಾರದು. ಈಗ ನನ್ನನ್ನ ಕೆಲವು ಶಕ್ತಿಗಳು ವಿರೋಧ ಮಾಡ್ತವೆ. ಯಾಕೆ ವಿರೋಧ ಮಾಡ್ತಾರೆ? ಕುರಿ ಕಾಯವನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ. ಕುರಿ ಕಾಯವನ್ ಮಗ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ. ಸಿದ್ದರಾಮಯ್ಯ 14 ಬಜೆಟ್ಗಳನ್ನ ಮಂಡಿಸಿದ್ರು. ಆ ಕಾರಣಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಾರೆ. ನಾನು ಮಾಡದಂತ ತಪ್ಪೇನು? ಏನ್ ತಪ್ಪು ಮಾಡಿದ್ದೀನಿ? ಎಲ್ಲ ಜಾತಿಯ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದು ತಪ್ಪ? ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶು ಭಾಗ್ಯ, ಶಾದಿ ಭಾಗ್ಯ, ಸೌಭಾಗ್ಯ, ಇಂದಿರಾ ಕ್ಯಾಂಟೀನ್, ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದದ್ದು ಸಿದ್ದರಾಮಯ್ಯ ಅಲ್ವಾ? ಸಿದ್ದರಾಮಯ್ಯ ಅಲ್ಲ? ಇವತ್ತು 5 ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಕೊಟ್ಟವರು ಕಾಂಗ್ರೆಸ್ ಸರ್ಕಾರ ಅಲ್ವಾ? ಸಿದ್ದರಾಮಯ್ಯ ಅಲ್ವಾ? ಇದಕ್ಕೆ ಕೆಲವರು ನನ್ನನ್ನು ವಿರೋಧ ಮಾಡ್ತಾರೆ. ಸಿದ್ದರಾಮಯ್ಯ ಬದಲಾವಣೆ ಮಾಡ್ಬಿಡ್ತಾರೆ. ಮಹಿಳೆಯರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ, ಬಡವರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡ್ತಾರೆ, ಹಿಂದುಳಿದವರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡ್ತಾರೆ, ದಲಿತರಿಗೆ ಕೊಡ್ತಾರೆ, ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ. ಅದಕ್ಕೋಸ್ಕರ ನನ್ನನ್ನು ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇದನ್ನ ನೀವೆಲ್ಲರೂ ಕೂಡ ಅರ್ಥಬೇಕಾಗ್ತದೆ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ನಾವೆಲ್ಲ ಅಣ್ಣ ತಮ್ಮದಿರು. ನಾವೆಲ್ಲರೂ ಕೂಡ ಸಮಾನ ದುಃಖಿಗಳು. ಯಾರು ಸುಖವನ್ನ ಅನುಭವಿಸ್ತಾ ಇದ್ದಾರೆ ಅವರು ಸುಖಿಗಳು. ಆ ಸುಖಿಗಳು ಇವತ್ತು ನಮಗೆ ಅವಕಾಶ ಸಿಗ್ತಾ ಇಲ್ಲ. ಈಗ ಜಾತಿ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆನೇ ಮೀಸಲಾತಿ. ಕೆಲವು ಜನರಿಗೆ ಓದಲಿಕ್ಕೆ ಅವಕಾಶ, ಸಂಪತ್ತನ್ನು ಗಳಿಸಲಿಕ್ಕೆ ಅವಕಾಶ, ಉದ್ಯಮಿಗಳಾಗಲಿಕ್ಕೆ ಅವಕಾಶ, ಡಾಕ್ಟರ್ಗಳಾಗಲಿಕ್ಕೆ ಅವಕಾಶ, ಇಂಜಿನಿಯರ್ಗಳಾಗಲಿಕ್ಕೆ ಅವಕಾಶ, ವಿಜ್ಞಾನಿಗಳಾಗಲಿಕ್ಕೆ ಅವಕಾಶ. ಆದರೆ ಕೆಲವರಿಗೆ ಮಾತ್ರ ಇಲ್ಲ, ಬಹುಸಂಖ್ಯಾತ ಜನರಿಗೆ ಇಲ್ಲ. ಇದು ನಾವು ಸಮಾನ ದುಃಖಿಗಳಲ್ವಾ? ಹೌದೋ ಅಲ್ಲ? ನಾವು ಸಮಾನ ದುಃಖಿಗಳಲ್ಲ? ಯಾರು ಅವಕಾಶಗಳನ್ನು ಪಡ್ಕೊಂಡ್ರು ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರೆಲ್ಲ ಸುಖಿಗಳಾದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಬಹಳ ಜನ ಟೀಕೆ ಮಾಡ್ತಾರೆ. ಈಗ ಇಂಥ ಸಮಾವೇಶ ಬೇಕಾಗಿತ್ತ? ಶೋಷಿತರ ಸಮಾವೇಶ ಬೇಕಾಗಿತ್ತ? ನಮ್ಮ ಸಾಮಾಜಿಕ ವ್ಯವಸ್ಥೆಯನ್ನು ನೋಡಿದ್ರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗೋವರೆಗೂ ಕೂಡ ಇಂಥ ಸಮಾವೇಶಗಳು ಅತ್ಯಂತ ಅವಶ್ಯ, ಅಗತ್ಯ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ. ಎಲ್ಲರೂ ಟೀಕೆ ಮಾಡ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗಬಾರದು. ಲೋಹಿಯಾ ಅವರು ಹೇಳಿದ್ರು,
ಮುಂದುವರೆದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗ್ತದೆ. ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ, ಯಾವ ಜನ ಶೋಷಣೆಗೊಳಗಾಗಿದ್ದಾರೆ, ಯಾವ ಜನ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾವ ಜನ ಜಾತಿ ವ್ಯವಸ್ಥೆಯಿಂದ ಅಸಮಾನತೆಯಿಂದ ನರಳ್ತಾ ಇದ್ದಾರೆ, ಆ ಜನರು ಸಂಘಟನೆಗೋಸ್ಕರ ಸಮಾವೇಶಗಳನ್ನು ಮಾಡಿದ್ರೆ ಅದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಲೋಹಿಯಾ ಅವರು ಹೇಳಿದಂತ ಮಾತು ಇದು. ಅದಕ್ಕೋಸ್ಕರ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಇಂಥ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ, ಮತ್ತು ಇವನ್ನ ಮುಂದುವರಿಸತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂದ್ರೆ, ಜಾತಿ ಸಂಘಟನೆ ಮಾಡೋದ್ರಿಂದ ಜಾತಿ ಬಲೋಹಿತ ಆಗೋದಿಲ್ಲ, ಜಾತಿ ಸಂಘಟನೆಗಳ ಮೂಲಕ ಸಮಾನತೆಯನ್ನು ತಂದ್ರೆ, ಬದಲಾವಣೆಯನ್ನು ತಂದ್ರೆ ಅದು ಜಾತಿ ನಾಶ ಆಗ್ತದೆ ಹೊರತು ಜಾತಿ ಹೆಚ್ಚಾಗಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಜಾತಿ ಹೋಗ್ಬೇಕು. ಬಸವಣ್ಣವರು ಹೇಳಿದ್ರು 12ನೇ ಶತಮಾನದಲ್ಲಿ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯ, ನಿನ್ನ ಮನೆಯ ಮಗನೆಂದು ಎನಿಸಯ್ಯ ಅಂತ ಹೇಳಿದ್ರು. ಇದೆಯಾ ಬಂದಿದೆಯಾ? 812ನೇ ಶತಮಾನದಲ್ಲಿ, ನಾವು 21ನೇ ಶತಮಾನದಲ್ಲಿ ಇದ್ದೀವಿ. ಬಂದಿದೆಯಾ? ಬಂದಿದೆಯಾ? ಕನಕದಾಸರು ಹೇಳಿದ್ರು, ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತೇಳಿ ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹೆಸರು ಹಿಡಿದು, ಅಂತ್ಯವರಿಗೆ ಹೇಳಿದಂತ ಮಾತುಗಳು ಇವು. ಕುಲ ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನಾದರೂ ಬಲ್ಲಿರ 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 ಅಂತ ಹೇಳಿದ್ರು. ನಾರಾಯಣ ಗುರು ಹೇಳಿದ್ರು, ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ, ಯಾವ ದೇವಸ್ಥಾನಗಳಿಗೆ ನೀವೇ ಒಳಗಡೆ ಬಿಡಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ, ಅಲ್ಲಿ ತಲೆನೋ ಹಾಕ್ಬೇಡಿ, ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ, ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ, ನಿಮ್ದೇ ದೇವರು, ನಿಮ್ಮದೇ ದೇವಸ್ಥಾನ, ನಿಮ್ದೇ ಪೂಜಾರಿ ಮಾಡಿ ನೀವೇ. ಏನ್ ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ? ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ? ದೇವನೊಬ್ಬ, ನಾಮ ಹಲವು, ದೇವರು ಸರ್ವತ್ರಯಾಮಿ ಸರ್ವತ್ರಯಾಮಿ. ಆದ್ರೆ ಈ ಬಿಜೆಪಿ RSS ನವರು ಇದಾರಲ್ಲ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ದಲಿತರನ್ನ ಬರಬೇಡಿ ಅಂತ ಹೇಳಿದವರು ಯಾರು? ಕನಕದಾಸರು ಶ್ರೀಕೃಷ್ಣ ದೇವಾಲಯಕ್ಕೆ ಉಡುಪಿಗೆ ಹೋದಾಗ ಒಳಗಡೆ ಬಿಡದೆ ಹೋದವರು ಯಾರು? ಒಳಗಡೆ ಬಿಡದೆ ಹೋದವರು ಯಾರು? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಕನಕದಾಸರು ಒಬ್ಬರು ಕವಿ, ಸಂತ, ಸಮಾಜ ಸುಧಾರಕ, ಅಂಥವನಿಗೆ ಒಳಗಡೆ ಬಿಡ್ಲಿಲ್ಲ. ಇದು ಇತಿಹಾಸ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ.